ನಮಸ್ಕಾರ ರೈತ ಬಾಂಧವರೇ. 2026-27 ವರ್ಷದ ರಾಜ್ಯ ಕೇಂದ್ರ ಬಜೆಟ್ನಲ್ಲಿ ರೈತರಿಗೆ ಯಾವ ಅನುದಾನಗಳು ಸಿಗ್ತಿವೆ ಅನ್ನೋದನ್ನ ನೋಡಿ ತಿಳಿದುಕೊಳ್ಳೋಣ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಕೃಷಿ. ನಮ್ಮ ಅನ್ನದಾತನ ಶ್ರಮದಿಂದಲೇ ಭಾರತ ದೇಶ ನಿಂತಿದೆ. ಆದರೆ ಪ್ರತಿ ವರ್ಷ ಬಜೆಟ್ ಬಂದಾಗ ರೈತರು ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಈ ಬಾರಿ ನಮಗೆ ಏನ್ ಸಿಕ್ಕಿದೆ? ಇವತ್ತು ನಾವು ಸರಳವಾಗಿ ತಿಳಿದುಕೊಳ್ಳೋಣ. ಬಜೆಟ್ನಲ್ಲಿ ರೈತರಿಗೆ ಬೇಕಾಗಿರುವ ಮುಖ್ಯ ಅನುದಾನಗಳು ಯಾವ್ಯಾವು, ಸರ್ಕಾರ ಏನು ಕೊಡ್ತಾ ಇದೆ, ಇನ್ನೂ ಏನು ಬೇಕು. ಮೊದಲನೇದಾಗಿ ರೈತರಿಗೆ ನೇರ ಹಣಕಾಸು ಸಹಾಯ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ವರ್ಷಕ್ಕೆ 6,000 ರೂಪಾಯಿ ರೈತರ ಖಾತೆಗೆ ಬರ್ತಾ ಇದೆ. 3 ಕಂತುಗಳಲ್ಲಿ ಹಣ ಜಮಾ ಆಗ್ತಾ ಇದೆ. ಸಣ್ಣ ಮತ್ತು ಮಧ್ಯಮ ರೈತರಿಗೆ ಇದು ಸ್ವಲ್ಪ ಉಸಿರು. ಆದರೆ ಇಂದಿನ ಖರ್ಚು ಹೆಚ್ಚಾದ ಸಮಯದಲ್ಲಿ ಈ ಮೊತ್ತ ಸಾಕಾಗ್ತಾ ಇದೆಯಾ? ಬಹಳ ರೈತರು 12,000 ಅಥವಾ 15,000 ಮಾಡಬೇಕು ಎಂಬ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದಾದ ನಂತರ ಬೆಳೆ ವಿಮೆ, ಹವಾಮಾನ ಬದಲಾವಣೆ, ಮಳೆ ಕೊರತೆ, ಪ್ರವಾಹ ಇವು ರೈತರ ದೊಡ್ಡ ಶತ್ರುಗಳು. ಅದಕ್ಕಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ. ಆದರೆ ಅನೇಕ ಕಡೆ ಕ್ಲೇಮ್ ಹಣ ತಡವಾಗಿ ಬರ್ತಾ ಇದೆ. ರೈತರು ಕೇಳ್ತಾ ಇರುವುದು ಏನಂದ್ರೆ, ವಿಮೆ ಹಣ 30 ದಿನಗಳಲ್ಲಿ ಸಿಗಬೇಕು, ಪ್ರಕ್ರಿಯೆ ಸರಳವಾಗಬೇಕು. ಮೂರನೆಯದು ಸಬ್ಸಿಡಿ ಮತ್ತು ರಾಸಾಯನಿಕ ಗೊಬ್ಬರ ಅನುದಾನ. ಗೊಬ್ಬರದ ಬೆಲೆ ಏರಿಕೆ ದೊಡ್ಡ ಸಮಸ್ಯೆ. ಯೂರಿಯಾ, DAP ಬೆಲೆ ಹೆಚ್ಚಾದರೆ ರೈತರ ಖರ್ಚು ಡಬಲ್ ಆಗುತ್ತೆ. ಬಜೆಟ್ನಲ್ಲಿ ಗೊಬ್ಬರ ಸಬ್ಸಿಡಿಗೆ ಹೆಚ್ಚಿನ ಅನುದಾನ ನೀಡಬೇಕು. ರೈತನಿಗೆ ಕಡಿಮೆ ಬೆಲೆಗೆ ಗೊಬ್ಬರ ಸಿಗಬೇಕು. ಇದು ಮುಖ್ಯ ಬೇಡಿಕೆ. ನಾಲ್ಕನೆಯದು, ರೈತರು ಬ್ಯಾಂಕ್ ಸಾಲ ಪಡೆಯಲು ಕಷ್ಟಪಡ್ತಾರೆ. ಬಡ್ಡಿ ದರ ಕಡಿಮೆ ಮಾಡಬೇಕು. ಕೃಷಿ ಸಾಲ ಮನ್ನಾ ಬಗ್ಗೆ ರಾಜಕೀಯದಲ್ಲಿ ಚರ್ಚೆ ನಡೀತದೆ. ಆದರೆ ರೈತನಿಗೆ ಬೇಕಾಗಿರುವುದು ಸರಿಯಾದ ಸಮಯದಲ್ಲಿ ಕಡಿಮೆ ಬಡ್ಡಿ ದರ ಸಾಲ. ಐದನೆಯದು, ಕನಿಷ್ಠ ಬೆಂಬಲ ಬೆಲೆ. MSP ಘೋಷಣೆ ಮಾತ್ರ ಸಾಲದು. ಮಾರುಕಟ್ಟೆಯಲ್ಲಿ ಖರೀದಿ ಗ್ಯಾರಂಟಿ ಇರಬೇಕು. ಅನೇಕ ರೈತರು ಕೇಳ್ತಾ ಇರೋದು MSPಗೆ ಕಾನೂನು ಬಲ ಕೊಡಬೇಕು. ಆರನೆಯದ್ದು, ಸಿಂಚನೆ ಮತ್ತು ನೀರಾವರಿ ಯೋಜನೆಗಳು. ಮಳೆ ಆಧಾರಿತ ಕೃಷಿ ಅಪಾಯಕಾರಿ. ಆದ್ದರಿಂದ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ಗೆ ಸಬ್ಸಿಡಿ ಹೆಚ್ಚಿಸಬೇಕು. ಕೆರೆ, ಕಾಲುವೆ ಅಭಿವೃದ್ಧಿಗೆ ಬಜೆಟ್ನಲ್ಲಿ ವಿಶೇಷ ಅನುದಾನ ಬೇಕು. ಏಳನೆಯದ್ದು, ಸಂಗ್ರಹಣಾ ಸೌಲಭ್ಯ. ಕಟಾವಾದ ಬೆಳೆ ತಕ್ಷಣ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬರಬಾರದು. ಗೋದಾಮು, ಕೋಲ್ಡ್ ಸ್ಟೋರೇಜ್ ಸೌಲಭ್ಯ ಹೋಬಳಿ ಮಟ್ಟಕ್ಕೆ ಬರಬೇಕು. ಇಲ್ದಿದ್ರೆ ರೈತ ಕಡಿಮೆ ದರಕ್ಕೆ ಮಾರಬೇಕು. ಎಂಟನೆಯದ್ದು, ಮೌಲ್ಯ ಹೆಚ್ಚಿಸುವ ಘಟಕಗಳು. ಟೊಮ್ಯಾಟೊ, ಈರುಳ್ಳಿ ಬೆಲೆ ಕುಸಿದಾಗ ರೈತ ನಷ್ಟಪಡುವುದನ್ನು ನಾವು ನೋಡಿದ್ದೇವೆ. ಗ್ರಾಮ ಮಟ್ಟದಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಇದ್ರೆ ರೈತನೇ ಉತ್ಪನ್ನ ತಯಾರಿಸಬಹುದು. ಇದಕ್ಕೆ ವಿಶೇಷ ಅನುದಾನ ಅಗತ್ಯ. ಒಂಬತ್ತನೆಯದ್ದು, ಜೈವಿಕ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಪ್ರೋತ್ಸಾಹ. ಇತ್ತೀಚೆಗೆ ನೈಸರ್ಗಿಕ ಕೃಷಿಗೆ ಹೆಚ್ಚು ಪ್ರೋತ್ಸಾಹ ನೀಡಲಾಗ್ತಾ ಇದೆ. ಆದರೆ ತರಬೇತಿ, ಮಾರುಕಟ್ಟೆ, ಪ್ರಮಾಣ ಪತ್ರ ವ್ಯವಸ್ಥೆ ಬಲವಾಗಬೇಕು. ಹತ್ತನೆಯದ್ದು, ಯಂತ್ರೋಪಕರಣ ಸಬ್ಸಿಡಿ. ಟ್ರ್ಯಾಕ್ಟರ್, ರೋಟಾವೇಟರ್, ಹಾರ್ವೆಸ್ಟರ್ ಇವುಗಳ ಬೆಲೆ ಜಾಸ್ತಿ. ಸಣ್ಣ ರೈತರಿಗೆ 50%ಗಿಂತ ಹೆಚ್ಚು ಸಬ್ಸಿಡಿ ನೀಡಬೇಕು ಎಂಬ ಬೇಡಿಕೆ ಇದೆ. 11ನೆಯದ್ದು, ಹಾಲು ಮತ್ತು ಪಶುಪಾಲನಾ ಅನುದಾನ. ಕೃಷಿಯ ಜೊತೆಗೆ ಹಾಲು ಉತ್ಪಾದನೆ ರೈತನಿಗೆ ಸ್ಥಿರ ಆದಾಯ. ಪಶು ವಿಮೆ, ಆಹಾರ ಸಬ್ಸಿಡಿ, ಹಾಲು ಸಂಗ್ರಹ ಕೇಂದ್ರಗಳಿಗೆ ಅನುದಾನ ಅಗತ್ಯ. 12ನೆಯದ್ದು, ತೋಟಗಾರಿಕೆ ಬೆಳೆಗಳಿಗೆ ವಿಶೇಷ ಪ್ಯಾಕೇಜ್. ಮಾವು, ದ್ರಾಕ್ಷಿ, ಹೂ ಬೆಳೆಗಳಿಗೆ ರಫ್ತು ಸಹಾಯ ನೀಡಬೇಕು. 13ನೆಯದ್ದು, ಡಿಜಿಟಲ್ ಕೃಷಿ ಮಾಹಿತಿ. ಮೊಬೈಲ್ ಮೂಲಕ ಹವಾಮಾನ ಮಾಹಿತಿ, ಮಾರುಕಟ್ಟೆ ದರ, ತಜ್ಞರ ಸಲಹೆ ಇವು ರೈತನಿಗೆ ನೇರವಾಗಿ ತಲುಪಬೇಕು. 14ನೆಯದ್ದು, ಗ್ರಾಮೀಣ ರಸ್ತೆ ಮತ್ತು ಸಂಪರ್ಕ. ಬೆಳೆ ಮಾರುಕಟ್ಟೆಗೆ ಸಾಗಿಸಲು ರಸ್ತೆ ಮುಖ್ಯ. ಉತ್ತಮ ರಸ್ತೆ ಇದ್ರೆ ಸಾರಿಗೆ ವೆಚ್ಚ ಕಡಿಮೆ. 15ನೆಯದ್ದು, ಯುವಕರನ್ನ ಕೃಷಿಗೆ ತರುವುದು. ಸ್ಮಾರ್ಟ್ ಆ್ಯಪ್ ಅನುದಾನ, ಅಗ್ರಿಟೆಕ್ ಸಹಾಯವನ್ನು ನೀಡಬೇಕು. ಇದೆಲ್ಲ ಸೇರಿ ರೈತನಿಗೆ ಬೇಕಾಗಿರುವುದು ಸ್ಥಿರ ಆದಾಯ, ನ್ಯಾಯವಾದ ಬೆಲೆ, ಸುರಕ್ಷಿತ ಕೃಷಿ. ಬಜೆಟ್ನಲ್ಲಿ ಘೋಷಣೆ ಮಾತ್ರ ಸಾಲದು, ಜಾರಿಗೆ ಬರಬೇಕು. ರೈತ ಬಾಂಧವರೇ, ನಮ್ಮ ದೇಶದ ಅಭಿವೃದ್ಧಿ ನಿಮ್ಮ ಕೈಯಲ್ಲಿ ಇದೆ. ನೀವು ಬೆಳೆದ ಅನ್ನವೇ ನಮ್ಮ ಶಕ್ತಿ. ಸರ್ಕಾರದ ಯೋಜನೆಗಳನ್ನ ತಿಳಿದುಕೊಳ್ಳಿ, ಅರ್ಜಿ ಹಾಕಿ, ಸಬ್ಸಿಡಿ ಪಡೆದುಕೊಳ್ಳಿ. ಮಾಹಿತಿ ತಿಳಿದ ರೈತನೇ ಬಲಿಷ್ಠ ರೈತ. ರೈತ ಬೆಳೆದ ಬೆಳೆ ನಾಶವಾಗುವುದು ನಮ್ಮ ದೇಶಕ್ಕೆ ನಷ್ಟ. ಘೋಷಣೆ ಬೇಡ, ಜಾರಿಗೆ ಬರುವ ವ್ಯವಸ್ಥೆ ಬೇಕು. ಅದಾಗಲೇ ರೈತನ ಪರಿಶ್ರಮಕ್ಕೆ ನ್ಯಾಯ ಸಿಗುತ್ತದೆ. ಈ ರೀತಿಯ ಮಾಹಿತಿ ನಿಮಗೆ ಉಪಯೋಗವಾಗಿದ್ರೆ ನಮ್ಮ ಭಾರತ ಕೃಷಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕೃಷಿ ಮಾಹಿತಿಯನ್ನ ನೀಡ್ತೇವೆ. ಧನ್ಯವಾದಗಳು.